ಎಸ್ ವೀಕ್ಷಕರೇ, ಇದರ ಬಗ್ಗೆ ಮಾತನಾಡಲಿಕ್ಕೆ ರೋಹನ್ ಎಂ ಹಿರೇಮಠ್ ನಮ್ಮ ಪ್ರತಿನಿಧಿ ದೂರವಾಣಿ ಸಂಪರ್ಕದಲ್ಲಿ ಇದ್ದಾರೆ. ಎಸ್ ರೋಹನ್, ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಆಗುತ್ತೆ. ಮೀಟಿಂಗ್ನಲ್ಲಿ ಸಾಕಷ್ಟು ಚರ್ಚೆಗಳಾಗುತ್ತೆ. ಪರಮೇಶ್ವರ್ ಅವರು ಬೇಗನೆ ಕಾರ್ ತೆಗೆದುಕೊಂಡು ವಾಪಸ್ ಹೋಗ್ಬಿಡ್ತಾರೆ. ಯಾವುದೇ ಪ್ರತಿಕ್ರಿಯೆ ನೀಡದೆ ಪರಮೇಶ್ವರ್ ಅವರು ಅರ್ಜೆಂಟಾಗಿ ಹೋಗ್ಬಿಡ್ತಾರೆ. ಏನಾಗ್ತಿದೆ ಅಲ್ಲಿ? ಈಗ ಸಾಮಾಜಿಕ ಹಾಗೂ ಶೈಕ್ಷಣಿಕ ಜಾತಿ ಸಮೀಕ್ಷೆ ಈಗ ತಡೆ ನೀಡಿದ ಹೈಕೋರ್ಟ್ ಹಿಂದೆ ಬೆನ್ನಲ್ಲೇ ಈಗ ಹೈ ವೋಲ್ಟೇಜ್ ಮೀಟಿಂಗ್ ಸಂಬಂಧಪಟ್ಟಂತೆ ಈಗ ಸಿಎಂ ನಿವಾಸದಲ್ಲಿ ಈಗಾಗ ಹೈ ವೋಲ್ಟೇಜ್ ಮೀಟಿಂಗ್ ನಡೀತಾ ಇರುವಂತದ್ದು. ಈ ಸಂಬಂಧಪಟ್ಟ ಹಾಗೆ ಗೃಹ ಸಚಿವರಾಗಿರ್ತಕ್ಕಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಆಗಮಿಸಿದ್ರು. ಆದ್ರೆ ಏಕಾಏಕಿ ಯಾವುದೇ ರೀತಿಯಂತ ಪ್ರತಿಕ್ರಿಯೆ ನೀಡದೆ ಡಾಕ್ಟರ್ ಜಿ ಪರಮೇಶ್ವರ್ ನಿವಾಸದಿಂದ ಹೊರಟರು. ಆದ್ರೆ ಬೆನ್ನಲ್ಲೇ ಈಗ ಹೈಕೋರ್ಟ್ ಏನಂತ ಕೊಟ್ಟಿತ್ತು ಅಂದ್ರೆ ಯಾವುದೇ ಜಾತಿ ಸಮೀಕ್ಷೆಗೆ ಸಂಬಂಧಪಟ್ಟಂತೆ ಕೆಲವೊಂದು ಷರತ್ತನ್ನು ಕೂಡ ವಿಧಿಸಿದೆ. ಆ ವಿಧಿಸಿದ ಬೆನ್ನಲ್ಲೇ ಈಗಾಗಲೇ ಜಿಲ್ಲಾಧಿಕಾರಿಗಳೊಂದಿಗೆ ಈಗಾಗಲೇ ಶಿವರಾಜ್ ತಂಗಡಗಿ ಮತ್ತೆ ಕೃಷ್ಣ ಬೈರೇಗೌಡ, ರಹೀಂ ಖಾನ್ ಮತ್ತು ಮಧು ಬಂಗಾರಪ್ಪ, ಬೋಸ್ ರಾಜ್ ಸೇರಿದಂತೆ ಈಗ ಕರ್ನಾಟಕ ರಾಜ್ಯದ ಮುಖ್ಯ ಕಾರ್ಯದರ್ಶಿ ಆಗಿರುವಂತಹ ಶಾಲಿನಿ ರಜನೆ ಸೇರಿದಂತೆ ಈಗಾಗಲೇ ಹಿಂದುಳಿದ ವರ್ಗಗಳ ಆಯೋಗ ಅಧ್ಯಕ್ಷ ಮಧುಸೂದನ್ ನಾಯಕ್ ಅವರು ಕೂಡ ಈ ಜಾತಿ ಸಮೀಕ್ಷೆಯಲ್ಲಿ ಭಾಗಿಯಾಗಿದ್ದಾರೆ. ಆದ್ರೆ ಯಾವುದೇ ರೀತಿಯಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ ಮಾಧ್ಯಮಕ್ಕೆ ಪ್ರತಿಕ್ರಿಯೆ ನೀಡದೆ ಹೊರಟಿದ್ದು ಕೂಡ ಇಲ್ಲೇ ಸಾಕಷ್ಟು ಗೊಂದಲಕ್ಕೆ ಉಂಟಾಗಿರುವಂತದ್ದು. ಓಕೆ, ಒಂದ್ ಕಡೆ ಜಾತಿ ಗಣತಿಯನ್ನ ಮಾಡ್ತಾ ಇದ್ದಂತಹ ಗಣತಿದಾರರು ಸರಿಯಾಗಿ ವರ್ಕ್ ಮಾಡಕ್ಕಾಗ್ತಾ ಇಲ್ಲ, ಎಲ್ಲ ಎರರ್ ಬರ್ತಿದೆ ಅಂತ ಪ್ರತಿಭಟನೆಯನ್ನ ಕೂಡ ಮಾಡಿರ್ತಾರೆ. ಇನ್ನೊಂದ್ ಕಡೆ ಕಾಂಗ್ರೆಸ್ ನಲ್ಲಿ ಜಾತಿ ಗಣತಿಯ ಬಗ್ಗೆ ವಿರೋಧ ಮಾಡೋರು ಕೂಡ ಇದ್ದಾರೆ. ಈ ಒಂದು ಮೀಟಿಂಗ್ ಅದಕ್ಕಾಗಿ ಆಗಿರಬಹುದಾ ಅಂತ? ಇಲ್ಲ, ಈ ಮೀಟಿಂಗ್ ಯಾವ್ದಂತಂದ್ರೆ ಈಗ ಸಾಕಷ್ಟು ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಆದ ಹಿನ್ನೆಲೆಯಲ್ಲಿ 10 ದಿನದ ಒಳಗಡೆ ಇವರು ಸಮೀಕ್ಷೆ ಮುಗಿಸುವಕ್ಕಂತ ಒಂದು ಪ್ಲಾನ್ ಅನ್ನು ಇಟ್ಕೊಂಡಿದೆ. ಆದ್ರೆ 1% ಕೂಡ ಇವರು ಆಗಿಲ್ಲ. ಹೀಗಾಗಿ ಸಮೀಕ್ಷೆ ನಡೆಸಲು ಕೆಲವೊಂದು ಷರತ್ತುಗಳನ್ನು ಈಗಾಗಲೇ ಕೋರ್ಟ್ ವಿಧಿಸಿದ ಬೆನ್ನಲ್ಲೇ ಅದಕ್ಕೆ ಸಂಬಂಧಪಟ್ಟಂತೆ ಈಗ ದತ್ತಾಂಶಗಳನ್ನ ಯಾವುದೇ ರೀತಿಯಾದ ಕೋರ್ಟ್ ಕೂಡ ಸೂಚನೆ ಕೊಟ್ಟಿತ್ತು. ಗೌಪ್ಯಗಳನ್ನ ನೀವು ಕಾಪಾಡ್ಕೋಬೇಕು, ಯಾವುದೇ ರೀತಿ ರಕ್ಷಿಸಿಟ್ಕೋಬೇಕು ಅಂತ ಆದ್ರೆ ಅದ್ರ ಬೆನ್ನಲ್ಲೇ ಕೂಡ ಈ ಒಂದು ಮೀಟಿಂಗ್ ಏರ್ಪಡಿಸಿದ್ದಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ, ಇನ್ನೊಂದು ಗಂಟೆಗಳಲ್ಲಿ ಈಗ ಮಾಹಿತಿ ಹೊರಬರುವಂತದ್ದು. ಓಕೆ 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 ರೋಹನ್, ಈಗ ಜಾತಿ ಗಣತಿ ಏನಾಗತ್ತಲ್ವಾ, ಅದರ ರಿಸಲ್ಟ್ ಹೊರಗೆ ಬಂದ ಮೇಲೆ ಹೇಗಿರಬಹುದು ಅಂತ? ಈಗ ಸಾಕಷ್ಟು ವಿರೋಧನೂ ಕೂಡ ಇತ್ತು. ಈ ಜಾತಿ ಗಣಿತಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಸಮುದಾಯದವರು ಕೂಡ ಇದಕ್ಕೆ ಸಾಕಷ್ಟು ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇನ್ನು ಕೆಲವೊಬ್ರು ಜಾತಿ ಗಣತಿಯಿಂದ ಕೂಡ ಆರ್ಥಿಕವಾಗಿ ಕೆಲವೊಂದು ಸಬಲೀಕರಣವಾಗ್ತಾರೆ ಒಂದು ಹಿನ್ನೆಲೆಯಲ್ಲಿ ಅವರು ಕೂಡ ಇದಕ್ಕೆ ಸಹಮತವನ್ನು ಸೂಚಿಸಿದ್ರು. ಆದ್ರೆ ಇದರೆಲ್ಲಾ ಬೆನ್ನಲ್ಲೇ ರಾಜ್ಯ ಸರ್ಕಾರ ಜಾತಿ ಗಣತಿ ನಡೆಸಲು ಏನ್ ಮುಂದಾಗಿದೆ ಅದಕ್ಕೆ ಸಾಕಷ್ಟು ವಿರೋಧ ಮತ್ತು ಒಂದು ವಿರೋಧವೂ ವ್ಯಕ್ತವಾಗಿತ್ತು. ಈ ಹಿನ್ನೆಲೆಯಲ್ಲಿ ಹೈಕೋರ್ಟ್ ಕೂಡ ಕಳವಳ ವ್ಯಕ್ತಪಡಿಸಿತ್ತು. ಆಯೋಗದ ಕೂಡ ಮತ್ತೆ ಮರು ಪರಿಶೀಲನೆ ಮಾಡಬೇಕು ಅಂತ, ಈ ಸಂಬಂಧಪಟ್ಟಂತೆ ಸಮೀಕ್ಷೆಯನ್ನು ಮಾಡಬೇಕು, ಮಾಹಿತಿಯನ್ನು ನೀಡಬೇಕು ಮತ್ತು ಲಿಂಗಾಯತ ಸಮುದಾಯದಲ್ಲಿ ಹಲವು ಸಮೀಕ್ಷೆ ನಡೆಸಬೇಕೆಂದು ಕೋರಿದ್ರು. ಅಲ್ಲದೆ ಕೂಡ ಒಕ್ಕಲಿಗರ ಸಂಘ ಮತ್ತು ಹಿಂದಿನ ಸಮೀಕ್ಷೆಯಲ್ಲಿ ಕೂಡ ಇದಕ್ಕೆ ಸಂಬಂಧಪಟ್ಟಂತೆ ಸರ್ಕಾರಕ್ಕೆ ಕೂಡ ಮನವಿ ಮಾಡಿತ್ತು. ಆ ಒಂದು ಹಿನ್ನೆಲೆಯಲ್ಲಿ ಪೀಠಕ್ಕೆ ಎಲ್ಲ ದಾಖಲೆಗಳನ್ನ ಈಗಾಗಲೇ ಗಮನಕ್ಕೆ ತಂದಿರುವಂತದ್ದು. ಓಕೆ ರೋಹನ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಎಸ್ ವೀಕ್ಷಕರೇ, ನೋಡ್ತಾ ಇದ್ದೀರಲ್ಲ, ಅವರು ಏನು ಹೇಳಿದ್ರು, 10 ದಿನದಲ್ಲಿ ಎಲ್ಲ ಒಂದು ಜಾತಿ ಗಣತಿಯನ್ನ ಮುಗಿಸ್ಬೇಕು ಅಂತ ಐಡಿಯಾ ಇಟ್ಕೊಂಡಿದ್ರು. ಬಟ್ ಎರರ್ ಬರುವಂತಹ ಕಾರಣಕ್ಕಾಗಿ ಮುಗಿಸಕ್ಕಾಗ್ತಾ ಇಲ್ಲ. ಇನ್ನು ಸಾಕಷ್ಟು ಕಡೆಯಲ್ಲಿ ಗಣತಿದಾರರು ನಾವು ಗಣತಿ ಮಾಡುವುದಿಲ್ಲ ಅಂತ ಕೂತ್ಕೊಂಡು ಪ್ರತಿಭಟನೆ ಕೂಡ ಆಗಿದೆ. ಅದು ಸ್ವಲ್ಪ ತಲೆನೋವಾಗಿದೆ ಸಿದ್ದು ಸರ್ಕಾರಕ್ಕೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.